ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಥಮ PUCಯ ಇಂಗ್ಲೀಷ್ ಭಾಷೆಯ 6ನೆಯ ಚಾಪ್ಟರ್ ಬಾಬರ್ ಅಲಿ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಸಾಗೋಣ. ಬನ್ನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಈಗ ನಾವು ಪ್ರಶ್ನೆ ಉತ್ತರಗಳನ್ನು ಆರಂಭಿಸೋಣ. ಮೊದಲ ಪ್ರಶ್ನೆ ಈ ರೀತಿಯಾಗಿದೆ: Where does Babar Ali run classes for poor children? ಬಾಬರ್ ಅಲಿಯು ಬಡ ಮಕ್ಕಳಿಗಾಗಿ ಎಲ್ಲಿ ಶಾಲೆಯನ್ನು ನಡೆಸುತ್ತಿದ್ದ? ಬಾಬರ್ ಅಲಿ ರನ್ಸ್ ಕ್ಲಾಸಸ್ ಇನ್ ಹಿಸ್ ಫ್ಯಾಮಿಲೀಸ್ ಬ್ಯಾಕ್ಯಾರ್ಡ್ ಫಾರ್ ಪುವರ್ ಚಿಲ್ಡ್ರನ್. ಬಾಬರ್ ಅಲಿಯು ಬಡ ಮಕ್ಕಳಿಗಾಗಿ ಶಾಲೆಯನ್ನು ತನ್ನ ಕುಟುಂಬದ ತನ್ನ ಮನೆಯ ಹಿಂಬದಿಯಲ್ಲಿ ಅಥವಾ ಹಿಂಬದಿ ಅಂಗಳದಲ್ಲಿ ನಡೆಸುತ್ತಿದ್ದ. ಹೌ ಈಸ್ ಬಾಬರ್ ಅಲೀಸ್ ರೂಟೀನ್ ಡಿಸ್ಕ್ರೈಬ್ ಬೈ ದ ರೈಟರ್? ಇಲ್ಲಿ ಬಾಬರ್ ಅಲಿಯ ಒಂದು ದಿನನಿತ್ಯದ ರೂಟೀನನ್ನು, ದಿನನಿತ್ಯದ ಕೆಲಸಗಳನ್ನು ಯಾವ ರೀತಿಯಾಗಿ ರೈಟರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಥವಾ ವರ್ಣಿಸಿದ್ದಾರೆ ಅನ್ನುವಂಥದ್ದರ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಇಲ್ಲಿದೆ. ದ ರೈಟರ್ ಡಿಸ್ಕ್ರೈಬ್ಡ್ ದ ಹಾರ್ಡ್ ವರ್ಕ್ ಪುಟ್ ಇನ್ ಬಾಬರ್ ಅಲಿ ಬೈ ಪ್ಲೇಸಿಂಗ್ ಬಿಫೋರ್ ಹೀಸ್ ರೂಟೀನ್. ಸೊ ರೈಟರ್ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಬಾಬರ್ ಯಾವ ರೀತಿ ಪರಿಶ್ರಮದ ಕೆಲಸವನ್ನು ಮಾಡ್ತಾ ಇದ್ದ ಅಂಥೇಳಿ. ಬಾಬರ್ ಬಿಗಿನ್ಸ್ ದ ಡೇ ಆಟ್ 7. ಬಾಬರ್ನ ಒಂದು ದಿನನಿತ್ಯ ಕೆಲಸ ಆರಂಭ ಆಗ್ತಕ್ಕಂಥದ್ದು 7 ಗಂಟೆಗೆ ಇನ್ ದ ಮಾರ್ನಿಂಗ್ ಬೈ ಪರ್ಫಾರ್ಮಿಂಗ್ ಹೌಸ್ ಹೋಲ್ಡ್ ಚೋರ್ಸ್. ಮೊದಲು ಆತ ಮಾಡ್ತಕ್ಕಂಥ ಕೆಲಸಗಳು ಮನೆಯ ಕೆಲಸಗಳಾಗಿದ್ದು, ದೋ ಆದಾಗಿಯೂ he takes an auto rickshaw to commute the first part of the distance between his home and school. ಮೊದಲು ಆತ ಏನು ಮಾಡ್ತಿದ್ದ, ರಿಕ್ಷಾದಲ್ಲಿ ಹೋಗಿಬಿಡ್ತಿದ್ದ. ಆತನ ಮನೆಯಿಂದ ಒಂದು ಸರ್ಟನ್ ಪ್ಲೇಸ್ಗೆ ಮೊದಲೇನು ಮಾಡ್ತಿದ್ದ ಅಂತಂದರೆ ಆತ ಆಟೋದಲ್ಲಿ ಹೋಗ್ತಾ ಇದ್ದ. ಆ್ಯಂಡ್ ಬಿಟ್ವೀನ್ ಹೀಸ್ ಹೋಮ್ ಆ್ಯಂಡ್ ಸ್ಕೂಲ್, ಅವನ ಶಾಲೆ ಮತ್ತು ಒಂದು ಏನು ಡಿಸ್ಟೆನ್ಸ್ ಇತ್ತಲ್ಲ ಮನೆಗೆ, ಅಲ್ಲಿ ಅರ್ಧ ಭಾಗವನ್ನು ಆತ ಆಟೋ ರಿಕ್ಷಾದಲ್ಲಿ ಕ್ರಮಣ ಮಾಡ್ತಿದ್ದ ಅಥವಾ ಕ್ರಮಿಸ್ತಾ ಇದ್ದ. ಹಿ ಹ್ಯಾಸ್ ಟು ವಾಕ್ ಫಾರ್ 5 kilometers ಟು ರೀಚ್ ಹಿ ಸ್ಕೂಲ್. ಅದಾದ ನಂತರದಲ್ಲಿ 5 ಕಿಲೋಮೀಟರ್ವರೆಗೆ ನಡ್ಕೊಂಡು ಹೋಗಿ ತನ್ನ ಸ್ಕೂಲನ್ನು ತಲುಪ್ತಾ ಇದ್ದ ಅಂತಕ್ಕಂಥದ್ದು. ಆಫ್ಟರ್ ಸ್ಕೂಲ್ ಅವರ್ಸ್ ಅಂದರೆ ಶಾಲೆಯ ಒಂದಿಷ್ಟು ಅವಧಿ ಮುಗಿದ ನಂತರ, ಇಫ್ ಅದರ್ ಬಾಯ್ಸ್ ಪ್ಲೇ ಫುಟ್ಬಾಲ್, ಇನ್ನುಳಿದ ಹುಡುಗರು ಫುಟ್ಬಾಲ್ ಆಡ್ತಾಯಿದ್ರು, ಕ್ರಿಕೆಟ್ ಆಡ್ತಾಯಿದ್ರು, ಆ್ಯಂಡ್ ಅದರ್ ಸ್ಪೋರ್ಟ್ಸ್ ಬೇರೆ ಒಂದು ಆಟಗಳಲ್ಲಿ ಅವರು ಭಾಗಿಯಾಗ್ತಾ ಇದ್ದರು. ಬಾಬರ್ ಗೋಸ್ ಟು ಆನ್ ಆಫ್ಟರ್ನೂನ್ ಸ್ಕೂಲ್. ಬಾಬರ್ ಮಾತ್ರ ತನ್ನ ಮಧ್ಯಾಹ್ನದ ಶಾಲೆಗೆ ಬರ್ತಾ ಇದ್ದ. ವೇರ್ ಹಿ ಈಸ್ ದ ಹೆಡ್ ಮಾಸ್ಟರ್ ಆಫ್ ದ 800 ಸ್ಟೂಡೆಂಟ್ಸ್. ಅವನು ಅಲ್ಲಿ 800 ವಿದ್ಯಾರ್ಥಿಗಳ ಹೆಡ್ ಮಾಸ್ಟರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದ ಅಂಥೇಳಿ. ನೆಕ್ಸ್ಟ್ ಬರ್ತಕ್ಕಂಥದ್ದು, ಥಸ್ ವಿ ಸಿ ದ್ಯಾಟ್ ಬಾಬರ್ ಅಲಿ ಈಸ್ ಅ ಕಟ್ ಅಬೋವ್ ದ ರೆಸ್ಟ್. ಈ ರೀತಿಯಾಗಿ ತನ್ನ ವಿಶ್ರಾಂತಿ ಸಮಯವನ್ನು ಆತ ಮಕ್ಕಳಿಗಾಗಿ ಅರ್ಪಣೆ ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದು. ಗಿವ್ ಅ ಪಿಕ್ಚರ್ ಆಫ್ ಬಾಬರ್ ಅಲಿ ಸ್ಕೂಲ್. ಬಾಬರ್ ಅಲಿಯ ಶಾಲೆ ಹೇಗಿತ್ತು ಅನ್ನುವಂಥದ್ದನ್ನು ನೀವು ಇಲ್ಲಿ ಹೇಳಬೇಕು ಅಂತ ಹೇಳಲಾಗಿದೆ. ಬಾಬರ್ ಅಲಿ ಸ್ಕೂಲ್ ಈಸ್ ನೇಮ್ಡ್ ಆನಂದ್ ಶಿಕ್ಷಾ ನಿಕೇತನ್. ಬಾಬರ್ ಅಲಿಯ ಶಾಲೆಯನ್ನು ಆನಂದ್ ಶಿಕ್ಷಾ ನಿಕೇತನ್ ಎಂದು ಕರೆಯಲಾಗುತ್ತಿತ್ತು. ಇಟ್ ಈಸ್ ಅ ರಿಮಾರ್ಕೇಬಲ್ ಸ್ಟ್ರಕ್ಚರ್ ಕವರ್ಡ್ ಇನ್ ಹಾಫ್ ಟಾರ್ನ್ ಪೋಸ್ಟರ್ಸ್. ಆತನ ಶಾಲೆ ಹೇಗಿತ್ತು ಅಂದರೆ ಈಗಾಗಲೇ ಪೋಸ್ಟರ್ಗಳು ಅರ್ಧ ಹರಿದು ಹೋಗಿರ್ತಕ್ಕಂಥ ಪೋಸ್ಟರ್ಗಳಿಂದ ಆತ ಚಾವಣಿಯನ್ನು ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದು. ಬಿಹೈಂಡ್ ದ ಆಫೀಸ್ ಆಫ್ ದ ಸ್ಕೂಲ್ ವೇರ್ ಅ ಗೇಟ್ ಓಪನ್ ಟು ಬಾಬರ್ಸ್ ಹೋಮ್. ಆ ಒಂದು ಮನೆಯ ಹಿಂದುಗಡೆ ಇರತಕ್ಕಂಥ ಒಂದು ಗೇಟ್ ಏನಿದೆ ಅದು ಬಾಬರನ ಮನೆಗೆ ಹೋಗುವಂಥ ದಾರಿಯಾಗಿತ್ತು. ಬಾಬರ್ ಟೀಚಸ್ 800 ಚಿಲ್ಡ್ರನ್ ಇನ್ ದ ಓಪನ್ ಏರ್. ಬಾಬರ್ 800 ವಿದ್ಯಾರ್ಥಿಗಳಿಗೆ ಓಪನ್ ಆಗಿ ಮುಕ್ತವಾಗಿರ್ತಕ್ಕಂಥ ಒಂದು ಬಯಲಲ್ಲಿ ಪಾಠವನ್ನು ಮಾಡ್ತಾ ಇದ್ದ ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಹೀಗಿದೆ: ವೈ ಈಸ್ ಬಾಬರ್ ಅಲಿ ಕಾಲ್ಡ್ ಅ ಫಾರ್ಚುನೇಟ್ ಸೋಲ್ ಇನ್ ಹೀಸ್ ವಿಲೇಜ್? ಬಾಬರ್ ಅಲಿಯನ್ನು ಒಂದು ಅದೃಷ್ಟದ ಆತ್ಮ ಎಂದು ಏಕೆ ಆ ಒಂದು ಹಳ್ಳಿಯಲ್ಲಿ ಕರೀತಿದ್ರು ಅಂಥೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಉತ್ತರ: ಬಾಬರ್ ಅಲಿ ಈಸ್ ಕಾಲ್ಡ್ ಅ ಫಾರ್ಚುನೇಟ್ ಸೋಲ್ ಫಾರ್ 2 reasons. His father Nasiruddin Sheikh believed that education is man's true religion.
ಶಿಕ್ಷಣ ಅಂತಕ್ಕಂಥದ್ದು ಮನುಷ್ಯನ ನಿಜವಾದ ಧರ್ಮವಾಗಿದೆ ಅಂತಕ್ಕಂಥದ್ದು ಅವರ ಒಂದು ನಂಬಿಕೆಯಾಗಿತ್ತು. ಯಾರದ್ದು? ಈ ಬಾಬರ್ ಅಲಿಯ ತಂದೆಯದ್ದು. ಆಮೇಲೆ ಆ್ಯಂಡ್ ಇನಿಷಿಯಲಿ ಸಪೋರ್ಟೆಡ್ ಬಾಬರ್ ಅಲೀಸ್ ವೆಂಚರ್ ವಿತ್ ಹೀಸ್ ಓನ್ ಇನ್ಕಮ್. ಮತ್ತು ಬಾಬರ್ ಅಲಿಯ ಸಾಹಸಕ್ಕೆ ತನ್ನ ತಂದೆ ಬಾಬರ್ ಅಲಿ ಅವ್ರ ತಂದೆ ಏನು ಮಾಡ್ತಿದ್ರು ಅಂತಂದರೆ ತುಂಬ ಬೆಂಬಲವನ್ನು ಕೊಡ್ತಾ ಇದ್ರು ಶಾಲೆಯನ್ನು ನಡೆಸಲಿಕ್ಕೆ ಅಂತಕ್ಕಂಥದ್ದು. ತದನಂತರದಲ್ಲಿ ವಾಟ್ ಅಕಾರ್ಡಿಂಗ್ ಟು ಬಾಬರ್ಸ್ ಫಾದರ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜನ್. ಇಲ್ಲಿ ಬಾಬರ್ ಅಲಿಯ ತಂದೆಯ ಪ್ರಕಾರ ಯಾವುದು ಮನುಷ್ಯನ ನಿಜವಾದ ಧರ್ಮ ಅಂತ ಪ್ರಶ್ನೆ ಕೇಳಲಾಗಿದೆ. ಎಜುಕೇಷನ್ ಅಕಾರ್ಡಿಂಗ್ ಟು ಬಾಬರ್ಸ್ ಫಾದರ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜನ್. ಇಲ್ಲಿ ತಂದೆಯ ಪ್ರಕಾರ ಏನಂತಂದರೆ ಮನುಷ್ಯನ ಒಂದು ನಿಜವಾದ ಅಥವಾ ಸತ್ಯವಾಗಿರ್ತಕ್ಕಂಥ ಒಂದು ಧರ್ಮ ಅದು ಶಿಕ್ಷಣ ಅಂಥೇಳಿ. ಪ್ರಶ್ನೆ ನಂಬರ್ 6. ವೈ ಈಸ್ ಸೆಂಡಿಂಗ್ ಚಿಲ್ಡ್ರನ್ ಟು ಸ್ಕೂಲ್ ಅ ಕಾಸ್ಟ್ಲಿ ಅಫೇರ್ ಫಾರ್ ಪೇರೆಂಟ್ಸ್. ಮಕ್ಕಳನ್ನು ಶಾಲೆಗೆ ಕಳಿಸುವಂಥದ್ದು ತುಂಬ ಬೆಲೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಪೇರೆಂಟ್ಸ್ ತಂದೆ ತಾಯಿಗಳು. ಅದು ಯಾಕೆ ಅಂತ ಕೇಳ್ತಾ ಇದ್ದಾರೆ. ಈವನ್ ವಿದೌಟ್ ಹ್ಯಾವಿಂಗ್ ಟು ಪೇ ದ ಸ್ಕೂಲ್ ಫೀಸ್. ಶಾಲೆಯ ಫೀಸನ್ನು ಭರಿಸದೇ ಹೋದರೂ ಸಹಿತ ಸೆಂಡಿಂಗ್ ಚಿಲ್ಡ್ರನ್ ಟು ಸ್ಕೂಲ್ ಈಸ್ ಆಲ್ಸೋ ಅ ಕಾಸ್ಟ್ಲಿ ಅಫೇರ್ ಫಾರ್ ಪೇರೆಂಟ್ಸ್. ದೇ ಹ್ಯಾವ್ ಟು ಸ್ಪೆಂಡ್ ಮನಿ ಆನ್ ದ ಯೂನಿಫಾರ್ಮ್ ಆ್ಯಂಡ್ ಬುಕ್ಸ್ ETC. ಇಲ್ಲಿ ಮಕ್ಕಳಿಗೆ ಬುಕ್ಸನ್ನು ಕೊಂಡ್ಕೊಡ್ಬೇಕು, ಜೊತೆಗೆ ಯೂನಿಫಾರ್ಮನ್ನು ಹೊಲಿಸ್ಕೊಡ್ಬೇಕು. ಈ ಎಲ್ಲ ಏನು ತುಂಬ ಖರ್ಚುದಾಯಕವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ತುಳು ರಾಣಿ ಹಜ್ರಾ ಈಸ್ ಫಿಶ್ ಮೋಂಗರ್, ಅಂದರೆ ಮೀನು ಮಾರುವವಳು ಆಗಿದ್ದಳು. ದ ಟೀಚಿಂಗ್ ಸ್ಟಾಫ್ ಆಫ್ ಬಾಬರ್ ಅಲಿ ಸ್ಕೂಲ್ ಈಸ್ ಮೇಡ್ ಅಪ್ ಆಫ್ ಹೈಸ್ಕೂಲ್ ಸ್ಟೂಡೆಂಟ್ ವಾಲಂಟಿಯರ್ಸ್. ಅಲ್ಲಿ ಕಲಿಸ್ತಕ್ಕಂತಹ ಎಲ್ಲ ಶಿಕ್ಷಕರು ಹೈಸ್ಕೂಲ್ ಕಲಿಯುವಂಥ ವಿದ್ಯಾರ್ಥಿಗಳಾಗಿದ್ದರು. ಬಾಬರ್ ಅಲಿ ಗೆಸ್ ದ ಚಿಲ್ಡ್ರನ್ ಟು ಲಿಸನ್ ಬೈ ಟೇಕಿಂಗ್ ಅಡ್ವಾಂಟೇಜ್ ಆಫ್ ದ ಏಜ್ ಗ್ಯಾಪ್. ಅವರ ಒಂದು ಏಜ್ನ ಒಂದು ಅಂತರವನ್ನು ನೋಡ್ಕೊಂಡ್ಬಿಟ್ಟು ಆತ ಅದರ ಸದುಪಯೋಗ ಪಡಿಸ್ಕೊಳ್ತಾ ಇದ್ದ. ಇನ್ನು ಕಾಂಪ್ರಿಹೆನ್ಷನ್ 2 ನೋಡೋಣ. ವೈ ಡೂ ಯು ಥಿಂಕ್ ಬಾಬರ್ ಅಲಿ ಟುಕ್ ದ ಇನಿಷಿಯೇಟಿವ್ ಟು ಸ್ಟಾರ್ಟ್ ಹೀಸ್ ಓನ್ ಸ್ಕೂಲ್. ಬಾಬರ್ ಅಲಿ ಏಕೆ ಇಂತಹ ಒಂದು ನಿರ್ಧಾರ ಮಾಡಿದ ತನ್ನದೇ ಆಗಿರ್ತಕ್ಕಂಥ ಒಂದು ಶಾಲೆಯನ್ನು ಆರಂಭಿಸಬೇಕೆಂದು? ಅಥವಾ ವೈ ಡಿಡ್ ಬಾಬರ್ ಅಲಿ ಟೇಕ್ ದ ಇನಿಷಿಯೇಟಿವ್ ಟು ಸ್ಟಾರ್ಟ್ ಹೀಸ್ ಓನ್ ಸ್ಕೂಲ್. ಇದರ ಉತ್ತರ ಇಲ್ಲಿದೆ. ಬಾಬರ್ ಅಲಿ ಟುಕ್ ದ ಇನಿಷಿಯೇಟಿವ್ ಟು ಸ್ಟಾರ್ಟ್ ಹೀಸ್ ಓನ್ ಸ್ಕೂಲ್ ಬಿಕಾಸ್ ಆತ ತನ್ನದೇ ಆಗಿರ್ತಕ್ಕಂಥ ಒಂದು ಶಾಲೆಯನ್ನು ಏಕೆ ತೆರಿಬೇಕು ಅಂತ ಅಂದ್ಕೊಂಡ್ರೆ he felt the need to do something about a situation which he felt was unfair. ಈಗ ಅಲ್ಲಿರ್ತಕ್ಕಂಥ ಸಂದರ್ಭ ಅದು ಅನ್ಫೇರ್ ಆಗಿತ್ತು. ಆ ಕಾರಣಕ್ಕಾಗಿ ಆಸ್ ಮೆನ್ಷನ್ ಇನ್ ದ ಲೆಸನ್, ಈ ಒಂದು ಪಾಠದಲ್ಲಿ ಮೆನ್ಷನ್ ಮಾಡಿರುವಂತೆ Sagar is proof to the saying that one person can make a difference if he is motivated by a strong desire. ಇಲ್ಲಿ Saga is proof, ಆತನ ಒಂದು ಸಾಹಸಗಾಥೆ ಅಂತಕ್ಕಂಥದ್ದು ಇವತ್ತು ಪ್ರೂಫ್ ಮಾಡಿದೆ, ಸಾಬೀತುಪಡಿಸಿದೆ. ಟು ದ ಸೇಯಿಂಗ್ ದ್ಯಾಟ್ ಒನ್ ಪರ್ಸನ್ ಕ್ಯಾನ್ ಮೇಕ್ ಅ ಡಿಫ್ರೆನ್ಸ್ ಇಫ್ ಹಿ ಈಸ್ ಮೋಟಿವೇಟೆಡ್ ಬೈ ಅ ಸ್ಟ್ರಾಂಗ್ ಡಿಸೈರ್. ಒಂದು ವೇಳೆ ಒಬ್ಬ ವ್ಯಕ್ತಿ ಬಹಳಷ್ಟು ಬಲಿಷ್ಠವಾಗಿರುವಂತಹ ಒಂದು ಆಶೆಯಿಂದ ಆತ ಮೋಟಿವೇಟ್ ಆದರೆ, ಪ್ರೇರಣೆಗೊಂಡ್ರೆ ಆತ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಮಾಡ್ತಾನೆ ಅಥವಾ ಏನಾದರೂ ಸಾಧನೆ ಮಾಡ್ತಾನೆ ಅಂತಕ್ಕಂಥದ್ದು. ಈ ಒಂದು ಅಲಿ ಕೇಮ್ ಫ್ರಾಮ್ ಅ ಸ್ಮಾಲ್ ವಿಲೇಜ್. ಅಲಿ ಅಂತಕ್ಕಂಥ ಹುಡುಗ ಚಿಕ್ಕ ಒಂದು ಗ್ರಾಮದಿಂದ ಬಂದಿರತಕ್ಕಂಥವನು, ಮುರ್ಷಿದಾಬಾದ್. ಹಿ ಹ್ಯಾಡ್ ಅ ಡ್ರೀಮ್, ಆತನಿಗೆ ಒಂದು ಕನಸಿತ್ತು. ಆ್ಯಂಡ್ ಹಿ ವರ್ಕ್ ಟುವರ್ಡ್ಸ್ ರಿಯಲೈಸಿಂಗ್ ದ್ಯಾಟ್ ಡ್ರೀಮ್, ಮತ್ತು ಆತ ಆ ಕನಸನ್ನು ನನಸು ಮಾಡುವುದಕ್ಕೆ ಏನು ಮಾಡ್ತಾ ಇದ್ದ, ಹೋರಾಟ ಮಾಡ್ತಾ ಇದ್ದ. ದ ಡ್ರೀಮ್ ಹವೆವರ್ ವಾಸ್ ನಾಟ್ ಫಾರ್ ಪರ್ಸನಲ್ ಫುಲ್ಫಿಲ್ಮೆಂಟ್. ಆ ಒಂದು ಕನಸು ಅದು ಪರ್ಸ್ನಲ್ ಅಂದರೆ ಆತನ ವೈಯಕ್ತಿಕವಾಗಿರ್ತಕ್ಕಂಥ ಕನಸಾಗಿರಲಿಲ್ಲ. ಇಟ್ ವಾಸ್ ಇನ್ಸ್ಟೀಡ್ ಫಾರ್ ದ ಬೆಟರ್ಮೆಂಟ್ ಆಫ್ ಚಿಲ್ಡ್ರನ್ ಅರೌಂಡ್. ಆತನ ಸುತ್ತಮುತ್ತ ಇರ್ತಕ್ಕಂತಹ ವಿದ್ಯಾರ್ಥಿಗಳ ಒಂದು ಉತ್ತಮ ಮಾಡೋದಕ್ಕಾಯಿತು, ಅವರನ್ನು ಇನ್ನೂ ಉತ್ತಮಗೊಳಿಸುವುದಕ್ಕಾಗಿ ಇರುವಂತಹ ಒಂದು ಡ್ರೀಮ್, ಕನಸಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಲಿ ಹ್ಯಾಡ್ ದ ಪ್ರಿವಿಲೇಜ್ ಆಫ್ ಬೀಯಿಂಗ್ ಎಜುಕೇಟೆಡ್ ಬಿಕಾಸ್ ಆಫ್ ಫಾದರ್ಸ್ ಸ್ಟ್ಯಾಂಡ್ ಆನ್ ಎಜುಕೇಷನ್.
ಇವತ್ತು ಬಾಬರ್ ಅಲಿ ಶಿಕ್ಷಣ ಪಡ್ಕೊಳ್ತಾ ಇದ್ದಾನೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ಅವರ ತಂದೆಯವರು. ಬಟ್ ನಾಟ್ ಆಲ್ ದ ಚಿಲ್ಡ್ರನ್ ಇನ್ ದ ವಿಲೇಜ್, ಆದರೆ ಆ ಹಳ್ಳಿಯ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡ್ಕೊಳ್ತಾ ಇರಲಿಲ್ಲ. ಆಟ್ ದ ಸೇಮ್ ಅಡ್ವಾಂಟೇಜ್, ಅದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನಗಳು ಅಥವಾ ಅನುಕೂಲಗಳು ಅವರಿಗಿರಲಿಲ್ಲ. ದಟ್ ಈಸ್ ವೈ ಆಫ್ಟರ್ ಅಟೆಂಡಿಂಗ್ ಹಿ ಸ್ಕೂಲ್, ಆತನ ಶಾಲೆ ಅಟೆಂಡ್ ಆದ ನಂತರ, ಇನ್ ದ ಮಾರ್ನಿಂಗ್ ಅಂದರೆ ಮುಂಜಾನೆಯ ಹೊತ್ತು, Ali started taking classes for the illiterate children of the village in the backyard of his house. What started as a game resulted in the much sought after school for the underprivileged. Explain. What started as a game, ಯಾವುದು ಒಂದು ಆಟವಾಗಿ ಆರಂಭ ಆಯಿತು ಮತ್ತು ನಂತರ ಅದು ಅಂಡರ್ ಪ್ರಿವಿಲೇಜ್ಡ್ ಅಂದರೆ ಸೌಲಭ್ಯ ವಂಚಿತರಿಗೆ ಅದೊಂದು ಶಾಲೆಯಾಗಿ ಪರಿವರ್ತನೆ ಹೊಂದಿತ್ತು ಅನ್ನೋದರ ಬಗ್ಗೆ ಹೇಳಿ ಅಂತ ಹೇಳಲಾಗಿದೆ. ಈಗ ಅದರ ಉತ್ತರ ನೋಡೋಣ. ಓಕೆ, ಡಿ ಸ್ಟೂಡೆಂಟ್ಸ್, ಆನ್ಸರ್ ಈಸ್ ಹಿಯರ್. ಇಟ್ ಈಸ್ ಅಮ್ಯೂಸಿಂಗ್ ಟು ನೋ, ಇದು ತಿಳಿಯಲು ತುಂಬ ಮನರಂಜನೆಯಾಗಿದೆ ಅಥವಾ ಮನರಂಜಕವಾಗಿದೆ. ದ್ಯಾಟ್ ದ ಸ್ಕೂಲ್ ಬಿಗಿನ್ ಆ್ಯಸ್ ಅ ಗೇಮ್, ಈ ಒಂದು ಶಾಲೆ ಆರಂಭ ಆಗಿರ್ತಕ್ಕಂಥದ್ದು ಒಂದು ಆಟದಿಂದ. ವೆನ್ ಬಾಬರ್ ಅಲಿ ವಾಸ್ 9, ಯಾವಾಗ ಬಾಬರ್ ಅಲಿ 9 ವರ್ಷದವನಾಗಿದ್ದ ಆ ಸಮಯದಲ್ಲಿ. ದ ಅದರ್ ಚಿಲ್ಡ್ರನ್ ಅನ್ಲೈಕ್ ಅಲಿ ಹ್ಯಾಡ್ ನಾಟ್ ಸೀನ್ ದ ಇನ್ಸೈಡ್ ಆಫ್ ದ ಸ್ಕೂಲ್, ಯಾವಾಗ ಬಾಬರ್ ಅಲಿ ಶಾಲೆಯ ಒಳಗೂ ನೋಡಿರಲಿಲ್ಲ ಆ ಸಮಯದಲ್ಲಿ. ಆ್ಯಂಡ್ ಹ್ಯಾನ್ಸ್ ವಿ ಆರ್ ಎಕ್ಸೈಟೆಡ್ ಟು ಪ್ಲೇ ದ ಗೇಮ್ ವಿತ್ ಹ್ಯಾಮ್. ಬಟ್ soon the game turned into real teaching as the children were happy to learn arithmetic. Anand Shiksha Niketan got established with 8 students on roll. In the course of 9 years, the school grew step by step, and from 8, the number increased to 220 students on roll and 800 students in all. The school started receiving both private and government assistance and had 10 volunteer teenage teachers teaching grade 1 to first standard to 8th standard. It also had 60 regular attendees, the children of the village who worked as maids to cook, clean, wash clothes, and this is for their employ, or the mechanics, day laborers, grass cutters, and livestock herders came voluntarily to Ali's school in afternoon after finishing their chores. What is heartening is the fact that Ali's good work was rewarded as the received help from Baba's teachers, IAS officers, and Ramakrishna Mission Ashrama monks. What is even more gratifying is the fact that the school was recognized by the West Bengal state government, and hence students from our school were eligible to pursue their studies in other schools in the need arose. The recognition gave Babar singular privilege of being the youngest headmaster at the age of 16. Thus, what started as a game resulted in a much sought after school for the underprivileged, and inspired other selfless youngsters like Debrita Bhattacharya, college student, to work as volunteers in helping the have-nots. Do you think the Babar Ali's act of thoughtfulness has enabled poor children to move towards growth? Discuss. ನೀವು ಈ ರೀತಿಯಾಗಿ ಆಲೋಚನೆ ಮಾಡ್ತೀರಾ, ಬಾಬರ್ ಅಲಿಯ ಒಂದು ಕೆಲಸವು ಅದು ಬಹಳಷ್ಟು ವಿಚಾರ ಮತ್ತು ಆಲೋಚನೆಯಿಂದ ಕೂಡಿತ್ತು. ಆ್ಯಸ್ ಎನೇಬಲ್ಡ್ ಪುವರ್ ಚಿಲ್ಡ್ರನ್, ಮತ್ತು ಅದು ಬಡ ವಿದ್ಯಾರ್ಥಿಗಳು ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿತು ಮತ್ತು ಅವರ ಬೆಳವಣಿಗೆಗೆ ಸಹಾಯಕವಾಯಿತು ಅಂತ ನೀವು ಆಲೋಚನೆ ಮಾಡ್ತೀರಾ. ಅನ್ಡೌಟೆಡ್ಲಿ, ಯಾವುದೇ ಸಂಶಯವಿಲ್ಲದೆ ಹೇಳಬಹುದು, ದ ಥಾಟ್ಫುಲ್ ಆ್ಯಟ್ ಬಾಬರ್ ಅಲಿ ಹ್ಯಾಸ್ ಎನೇಬಲ್ಡ್ ಪುವರ್ ಚಿಲ್ಡ್ರನ್ ಟು ಮೂವ್ ಟುವರ್ಡ್ಸ್ ಗ್ರೋತ್. ಆ ಒಂದು ಬಡ ಮಕ್ಕಳು ಇವತ್ತು ಭಾಳಷ್ಟು ಬೆಳೀತಾ ಇದ್ದಾರೆ ಶಿಕ್ಷಣದಲ್ಲಿ, ಅದಕ್ಕೆ ಕಾರಣ ಬಾಬರ್ ಅಲಿ. The village children who would have continued as maids, mechanics, grass cutters, and day laborers, how the scope of the looking for office jobs with the education they have received at Babar Ali School. It is
touching. It is touching to see that the children are interested in studying. Education is not posted unto them. They are hardworking. They work in the morning to get educated in the afternoon. Yeah, not for afternoon school of Ali, and underprivileged children would have never got chance of formal education even if they had the chance of learning how to read and write. Without proper educational qualification, they would have never had the chance of considering jobs other than what they could get in their villages. So it is very clear that Babar Ali is the uh, architect architect of the lives of the hundreds of children in the village. Comprehension 3. According to Nasiruddin, education is man's true religion. How does Babar Ali's school prove this? According to ನಸಿರುದ್ದೀನ್ ಅಂದರೆ ಬಾಬರ್ ಅವರ ತಂದೆಯ ಪ್ರಕಾರ ಶಿಕ್ಷಣ ಅಂತಕ್ಕಂಥದ್ದು ಮಾನವನ ಸತ್ಯವಾದಂಥ ಧರ್ಮ ಅಂತ ಹೇಳಲಾಗ್ತಿದೆ. ಹೌ ಡಸ್ ಬಾಬರ್ ಅಲಿ ಸ್ಕೂಲ್ ಪ್ರೂವ್ ದಿಸ್? ಇದನ್ನು ಬಾಬರ್ ಅಲಿಯ ಶಾಲೆ ಹೇಗೆ ಸಾಬೀತುಪಡಿಸ್ತಾ ಇದೆ ಅಂತ ಕೇಳಲಾಗಿದೆ. ಇಫ್ ವಿ ಟೇಕ್ ರಿಲಿಜನ್ ಆ್ಯಸ್ ದ ಪಾತ್ ಲೀಡಿಂಗ್ ಅಸ್ ಟು virtuous living, we can easily take education at Ali school as true religion. Our Ali school offers to children of the village the scope of living a meaningful and virtuous life. If we take religion as the means to bring people together, overriding their differences, education that is offered to the underprivileged at Ali school bears bears testimony to this. We see the more fortunate ones like Ali contributing their might towards the welfare of the less fortunate of society. If we take religion as inspiring act of selflessness, the education at early school can easily be equated with the religion, because we see not only Ali but a whole lot of young people like him willing to serve others selflessly. Thus, we see that instead of following a ritualistic religion, it is far more self-satisfying to take education as religion and for perform good deeds. The question number second, the increasing strength of Babar Ali School reflects and the transformation in our society's attitude towards education ಸಬ್ಸ್ಟಿನೈಟ್ ಅಂತ ಹೇಳಿದಾಗೆ ಇಲ್ಲಿ ದ ಇನ್ಕ್ರೀಸ್ ಸ್ಟ್ರೆಂತ್. ಈಗ ಬಾಬರ್ ಅಲಿಯ ಶಾಲೆಯಲ್ಲಿ ಇನ್ನೂ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇದೆ, ಮಕ್ಕಳ ಸಂಖ್ಯೆ ಇನ್ನೂ ಹೆಚ್ಚಾಗ್ತಾ ಇದೆ. ಇದು ರಿಫ್ಲೆಕ್ಟ್ಸ್, ಅದು ಏನನ್ನು ಪ್ರತಿಫಲಿಸುತ್ತೆ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಇನ್ ಅವರ್ ಸೊಸೈಟೀಸ್ ಅಟಿಟ್ಯೂಡ್, ನಮ್ಮ ಸಮಾಜದಲ್ಲಿರ್ತಕ್ಕಂತಹ ಒಂದಿಷ್ಟು ಆಟಿಟ್ಯೂಡ್ ಬದಲಾವಣೆ ಆಗ್ತಾ ಇದೆ, ಮನೋವೃತ್ತಿ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. So earlier in India, education was considered the prerogative of the higher caste people. The lower caste people were content with the idea of performing manual labor for living. Even when the rigid caste system lost its prominence in society, education still remained the privilege of the wealthy. The underprivileged of society did not have the dreams of being educated and coming up in life. They took menial tasks as the pay written on their forehead. However, the scenario is different now. The initiative of intellectuals, social workers, and the government has resulted in the progress of the downtrodden, and people belong to the lower ranges of society are encouraged you to be educated. Special scholarships are offered to the economically backward sections and backward castes. There is a transformation in the whole educational setup, and we are moving slowly but surely towards an egalitarian society where all have equal opportunities for education and the underprivileged sections are hungry for education. Do you feel that Babar Ali's initiation is a success story? Explain.
ಈಗ ಬಾಬರ್ ಅಲಿಯವರು ಆರಂಭ ಮಾಡಿರ್ತಕ್ಕಂಥ ಶಾಲೆ ಅದು ಯಶಸ್ವಿಯಾಗಿದೆ ಅನ್ನೋದನ್ನು ನೀವು ಹೇಳ್ತೀರಾ? ಹಾಗಾದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಲಾಗಿದೆ. ಉತ್ತರ ಇಲ್ಲಿದೆ. ಡೆಫಿನೆಟ್ಲಿ ಬಾಬರ್ ಅಲಿ ಸ್ಕೂಲ್ ಈಸ್ ಸಕ್ಸಸ್ ಸ್ಟೋರಿ. ಇಟ್ ಈಸ್ ಅ ಸಕ್ಸಸ್ ಸ್ಟೋರಿ ನಾಟ್ merely because it educates hundreds of underprivileged children after having started with just 8 children, but also because it has inspired many like-minded youth like Ali to serve the underprivileged of society. It is a success story also because it has touched a chord in the hearts of many sensitive people and has inspired them to join the hands with Ali in helping the less fortunate. It is success story because it has not been the victim of government apathy. It is significant that the government of West Bengal has recognized Ali School, which offers parallel education on the whole. The school is a testimony to human goodness and it gives us in a justification to have faith in the nobility of mankind. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.